ವಿಠಲ ಪಾಂಡುರಂಗ ವಿಠಲ ಅಲ್ಲು ಸಲ್ಲ ಇಲ್ಲು ಸಲ್ಲ ಪಾಂಡುರಂಗ ವಿಠಲ. ಗುಡ್ ಮಾರ್ನಿಂಗ್. ಬೆಂಕಿ ಬಿತ್ತು ನಿಮ್ಮ ಗುಡ್ ಮಾರ್ನಿಂಗಿಗೆ ಬಾಯ್. ಪೇಮೆಂಟ್ ತಗೊಂಡು ಹೋಗೋಣ ಅಂತ ಬಂದೆ. ನೀವು ಆ ಕಡೆಯಿಂದ ಚೆಕ್ ಅನ್ನೋದನ್ನ ಕೊಟ್ರೆ ನಾವು ಈ ಕಡೆಯಿಂದ ಪೇಮೆಂಟ್ ಅನ್ನೋದನ್ನ ಕಳಿಸ್ತೀವಿ. ನೀವು ನನ್ ಕತ್ತಿಗೆ ಕಟ್ಟಿರೋ ತಾಳಿನೇ ಚೆಕ್. ಎಲ್ಲಿ ಆ ತಾಳಿ ಅನ್ನೋದು ಕಂಠದಲ್ಲೂ ಕಾಣಿಸ್ತಾ ಇಲ್ಲ, ಸೊಂಟದಲ್ಲೂ ಕಾಣಿಸ್ತಾ ಇಲ್ಲ. ಭದ್ರವಾಗಿ ಲಾಕರ್ ಎತ್ತಿಟ್ಟಿದ್ದೀನಿ. ಅದು ನೋಡಿ ಜಾರ್ಜ್ ಜಂಬಲ್ದಿನಿ ಅವರೇ, ನೀವು ಆ ತಾಳಿಯನ್ನ ಹೇಗೆ ಭದ್ರವಾಗಿ ಲಾಕರ್ ನಲ್ಲಿ ಎತ್ತಿಟ್ಟಿದ್ದೀರೋ ಹಾಗೇನೆ ನಾವು ನಿಮಗೆ ಕೊಡಬೇಕಾದಂತ ದುಡ್ಡನ್ನ ಭದ್ರವಾಗಿ ಲಾಕರ್ ಅಲ್ಲಿ ಎತ್ತಿಡ್ತೀವಿ. ಹೆಂಡತಿಗೆ ಮನಿ ಕೊಡ್ಲಿಲ್ಲ ಅಂದ್ರೆ ಹೇಗೆ ರೇ? ಏನ್ ಗಂಡನ್ನ ATM ಮಿಷಿನ್ ಅನ್ಕೊಂಡ್ಬಿಟ್ಟಿದ್ರೇನ್ರಿ? ಕಾರ್ಡ್ ಹಾಕಿ ಉಜ್ಜಿದ ತಕ್ಷಣ ರಪ ಅಂತ ಉದುರ್ಸೋದಕ್ಕೆ? ಹಲೋ ಎಕ್ಸ್ಕ್ಯೂಸ್ ಮೀ, ನೀವ್ ನನಗೆ ಮನಿ ಕೊಡದೆ ಪಕ್ಕದ ಮನೆ ರಾಮಣ್ಣನ ಕೊಡ್ತಾನೆ? ಆಡೋ ಮಾತಿಗೆ ಒಂದು ಅರ್ಥ ಬಿಡ್ಬೇಡ್ರಿ. 3 ದಿನಗಳ ಕೆಳಗಡೆ ಒಂದು 3,000 ರೂಪಾಯಿ ಕೊಟ್ಟಿದ್ದಲ್ಲಿ ಎಲ್ಲೂ ಆಯ್ತು? ಹಾಬಿ ನೀವೇ ಯಾವಾಗ್ಲೂ ಹೇಳ್ತಿರಲ್ಲ, ಬಣ್ಣ ಎಷ್ಟೊತ್ತಿರುತ್ತೆ, ಫೇಸ್ ವಾಶ್ ಮಾಡಿದ ತಕ್ಷಣ ಹೊರಟೋಗುತ್ತೆ. ಮತ್ತೆ ಬಿಟ್ಬಿಡ್ರಿ, ಹೊರಟೋಗೋ ಬಣ್ಣದ ಮೇಲೆ ಪದೇ ಪದೇ ಯಾಕ್ರಿ ಬಂಡವಾಳ ಹೂಡ್ತೀರಾ? ಹಾಬಿ ನಾನು ಇಷ್ಟೊಂದು ಅಲಂಕಾರ ಮಾಡ್ಕೊಳ್ಳೋದು ಯಾರಿಗೋಸ್ಕರ? ನಿಮ್ಗೋಸ್ಕರ ತಾನೇ. ನನಗೋಸ್ಕರ ಅಂತಾನೆ 4 ವರ್ಷ ಮುಂದಕ್ಕೆ ತಳ್ಬಿಟ್ರಲ್ಲ, ನೀವು ಯಾವಾಗ್ಲೇ ನನ್ ಕೈವಶ ಆಗೋದು? ಹಾಬಿ ವೇಟ್ ಮಾಡ್ಬೇಕು, ಇವತ್ತೆಲ್ಲ ನಾಳೆ ನಾನು ನಿಮ್ ವಶ ಆಗ್ತೀನಿ. ನೀವು ನನ್ನ ವಶ ಆಗೋವಷ್ಟರಲ್ಲಿ ನಾವು ವಿಧಿವಶ ಆಗ್ಬಿಟ್ಟಿರ್ತೀವಿ ಅಷ್ಟೇನೆ. ಈಗೇನೋ ಮನೆ ಕೊಡ್ತೀರಲ್ವಾ? ನೋಡ್ರಿ, ಈ ಕಟ್ಟ ಕಡೆ ತುಂಡು ಆಡೋ ಮಾತು ಒಂದೇ, ರಾಮ ಬಿಡೋ ಬಾಣನು ಒಂದೇ. ಒಂದ್ಸಲ ಕೊಡಲ್ಲ ಅಂದ್ಮೇಲೆ ಕೊಡಲ್ಲ ಅಷ್ಟೇ. ನೀವ್ ನನಗೆ ಮನೆ ಕೊಡ್ಲಿಲ್ಲ ಅಂದ್ರೆ ನಾನು ಏನ್ ಮಾಡ್ತೀನಿ ಗೊತ್ತಾ? ಏನ್ರಿ ಮಾಡ್ಬಿಡ್ತೀರಾ? ಏನ್ ಮಾಡ್ತೀನಾ? ಏನಾಯ್ತು ಮಗನೇ? ನೀನ್ ಎಲ್ಲಿದೀಯಮ್ಮ? ಬರೀ ನಿನ್ ಧ್ವನಿ ಮಾತ್ರ ನಂಗೆ ಕೇಳಿಸ್ತಾ ಇದೆ, ನೀನು ನನ್ ಕಣ್ಣಿಗೆ ಕಾಣಿಸ್ತಾನೆ ಇಲ್ವಲ್ಲ ರಂಗಮ್ಮ. ಅಂತದ್ ಏನಾಯ್ತು ಯಜಮಾನ್ರೆ? ಹೋಯ್ತು ಇದ್ದು ನನ್ ಒಂದೇ ಒಂದು ಕತ್ತು ಯಾಕೆ ಕುಟ್ಕೊಂಡು ಹೋಯ್ತು ಕಣೆ. ಈಗ ಕಾಣಿಸ್ತಾ ಇದ್ದೀನೇನಪ್ಪ? ರಂಗಮ್ಮ, ನೀನೇ ಕಣಮ್ಮ ನಮ್ಮಮ್ಮ. ರಂಗಮ್ಮ ನೀನ್ ನಮ್ಮಮ್ಮ. ರಂಗಮ್ಮ ಅಂತದ್ ಏನಾಯ್ತು? ನನಗೆ ಮನಿ ಕೊಡಲ್ಲ ಅಂದ್ರು, ಅದಕ್ಕೆ ನಾನೇ ಅವ್ರ ಕತ್ನ ಆ ಕಡೆ ತಿರುಗಿಸಿದೆ. ನಿನ್ನ ಈ ಮನೆಗೆ ಸೊಸೆಯಾಗಿ ಕಲ್ಕೊಂಡ್ ಬಂದಿರೋದು ನನ್ನ ಮಗನ್ ಕುತ್ತಿಗೆನ ಸೊಟ್ಟ ಮಾಡುವಂತನ? ರಂಗಮ್ಮ ನಾನು ಕರೆದ ತಕ್ಷಣ ನೀನು ಓಡೋಡಿ ಬಂದಮ್ಮ. ಇಲ್ದೆ ಹೋಗಿದ್ರೆ ಈ ನಿನ್ನ ಮುದ್ದಿನ ಸೊಸೆ ನನ್ನ ಕತ್ತನ್ನ ಕಳಿಸಿ ಈ ಡೈನಿಂಗ್ ಟೇಬಲ್ ಕೆಳಗಡೆ ಬಿಸಾಕ್ಬಿಟ್ಟಿರೋರು. ಈ ಕಡೆ ತಿರುಗ್ಬಾರ್ದಾ? ಈ ಕಡೆ ಬಿಟ್ರಿ ಯಾವ ಕಡೆನೂ ನನಗೆ ತಿರ್ಗಕ್ ಆಗ್ತಾ ಇಲ್ಲ ಕಡೆ. ಬಾರೆ ನನ್ ಕಣ್ ಮುಂದೆ ಬಂದು ನಿಂತ್ಕೊಳ್ಳೆ. ಮೇಕಪ್ ಮಾಡ್ಕೊಳ್ತಾ ಇದ್ರು ನೀನ್ ಅದಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಾ? ಅಭಿ ಈಗೇನು ನನಗ್ ಮನಿ ಕೊಡ್ತಿರೋ ಇಲ್ವೋ? ಸಾಕು ಕಣ್ರಿ, ಸಾಕು. ಈಗ ನೀವು ನನಗೆ ಕೊಟ್ಟಿರೋ ಶಿಕ್ಷಣ ಸಾಕು ಕಣ್ರಿ. ನಿಮ್ಮಂತ ಹೆಂಡತಿ ಯಾವ ಪಾಪಿ ಗಂಡನ್ಗೂ ಯಾವ ಜನ್ಮದಲ್ಲಿ ಸಿಕ್ಕೋದು ಬೇಡ ಕಣ್ರಿ. ರೀ ಸಮಾಜ ಸೇವಕಿ ಜಾಜಿ ಜಂಬಲ್ದಿದ್ದೀವ್ರೆ, ಒಂದು ಕೆಲಸ ಮಾಡ್ರಿ, ನನ್ನನ್ನ ಕರ್ಕೊಂಡೋಗಿ ಯಾವ್ದಾದ್ರೂ ಗೌರ್ಮೆಂಟ್ ಆಸ್ಪತ್ರೆ ಸೇರ್ಸ್ಬಿಡ್ರಿ. ಆ ನರ್ಸಮ್ಮನ ಕೈಯೋ ಕಾಲು ಹಿಡಿದ್ಬಿಟ್ಟು ನಾನು ಕಿಡ್ನಿ ಬಿಚ್ಚ ಕೇಳ್ತೀನಿ. ಆ ಕಿಡ್ನಿ ನಿಮ್ ಕೈಗಿಡ್ತಿದ್ದಂಗೆ ಅವನ್ ಯಾರ್ಗಾರ ಮಾರ್ಕೊಂಡ್ಬಿಟ್ಟು ಬಂದು ದುಡ್ಡಲ್ಲಿ ಬರೀ ಮುಖಕ್ಕೇನ್ರಿ ಇಡೀ ಮೈ ತುಂಬಾ ಬಣ್ಣ ಹೊಡ್ಕೊಳ್ರಿ. ಅಲ್ಲ ಎಕ್ಸ್ಕ್ಯೂಸ್ ಮೀ, ನನ್ನ ಹತ್ರ ನಿಮ್ಮ ನೀನಾಸಂ ನಾಟಕ ಎಲ್ಲ ಬೇಡ, ನಿಮ್ಮನ್ನ ಆಮೇಲೆ ವಿಚಾರಿಸ್ಕೋತೀನಿ. ನನ್ಗ ಹೇಳಿದ್ದು? ನಿನಗೆ ಹೇಳಿದ್ದು. ನೆಟ್ಟಿಗ್ಲೋ ನನ್ನ ಮಗನ್ ಕುತ್ತಿಗೆನ ಸೊಟ್ಟ ಮಾಡಿದೆಯಲ್ಲ, ಅದನ್ನ ಸರಿ ಮಾಡಿ ತಪ್ಪಾಯ್ತು ಅಂತ ಕೇಳ್ಕೊ. ಯಾವ್ದೇ ಕಾರಣಕ್ಕೂ ತಪ್ಪಾಯ್ತು ಅಂತ ಕೇಳ್ಕೊಳಲ್ಲ, ಕೇಳೋವರೆಗೂ ನಾನು ಬಿಡಲ್ಲ. ಅಲ್ಲ ಎಕ್ಸ್ಕ್ಯೂಸ್ ಮೀ, ನನ್ನ ಹತ್ರ ಈ ರೌಡಿಸಮ್ ಎಲ್ಲ ನಡೆಯಲ್ಲ. ಅದೇನ್ ಮಾಡ್ಕೋತೀರ ಮಾಡ್ಕೊ ಹೋಗ್ರಿ. ಮಗನೇ, ನನ್ನನ್ನ ಲೌಡಿ ಅಂದಿರೋ ನಿನ್ ಹೆಂಡತಿನ ನಾನು ಬಿಡಲ್ಲ. ಅಣ್ಣಯ್ಯ, ನಿನ್ ಕುತ್ತಿಗೆ ಹೀಗಾಗೋದಕ್ ಕಾರಣ ಜಾಜಿಯಕ್ಕೆ ಅಂತ ಗೊತ್ತಾಯ್ತು, ಅದ್ ನಿಜನಾ? ಮಾಡ್ದವ್ರ ಪಾಪ ಆಡ್ದವ್ರ ಬಾಯಲ್ಲಿ ಅನ್ನೋ ಹಾಗೆ ನಮಗೆ ಯಾಕೆ ಬೇಕು ಬಿಡಮ್ಮ. ಇಲ್ಲ ಕಣಮ್ಮ, ಇದು ಸೆಲ್ಫ್ ಸರ್ವಿಸು. ನಾನೇ ನನ್ನ ಕತ್ತನ್ನು ತಿರ್ಸ್ಕೊಂಡ್ಬಿಟ್ಟೆ. ಅಣ್ಣಯ್ಯ, ನೀನ್ ಸುಳ್ಳು ಹೇಳ್ತಾ ಇದೀಯ, ನಾನ್ ನಂಬೋದಿಲ್ಲ. ನೋಡು, ನಿನ್ ಕುತ್ತಿಗೆ ನರಗಳೆಲ್ಲ ಸೆಟ್ಕೊಂಡ್ಬಿಟ್ಟಿದೆ, ಈ ಕಡೆ ಊತ ಬೇರೆ ಬಂದಿದೆ. ಇದಕ್ಕೆಲ್ಲ ಜಾಜತ್ಗೆ ತಾನೇ ಕಾರಣ. ಲೇ ದೇವರು ಕೊಟ್ಟ ತಂಗಿ, ಬ್ರಹ್ಮಚಾರಿಯಾಗಿದ್ಕೊಂಡು ಬಂಬಾ ಜೀವನ ನಡೆಸ್ಕೊಂಡು ಆರಾಮಾಗಿದ್ದೆ ಕಣಮ್ಮ. ನಮ್ಮಪ್ಪನಿಂದ ಮದುವೆ ಮನೆ ಊಟಕ್ಕೆ ಅಂತ ಹೋದೆ, ಬರೋ ಹೊತ್ನಲ್ಲಿ ಯಾವುದೋ ಗ್ರಹನ ಗಂಟು ಹಾಕೊಂಡ್ ಬಂದೆ. ಆ ಗ್ರಹ ಇವತ್ತು ರೊಚ್ಚಿಗೆದ್ದು ಈ ತರ ಪ್ರತಿಕಾರ ತೀರ್ಸ್ಕೊಂಡ್ಬಿಟ್ಟಿದೆ. ಲೇ ದೇವರು ಕೊಟ್ಟ ತಂಗಿ, ನಾನು ಅವ್ರ ಗಂಡ, ನನಗೆ ಹಿಂಗಾ ಕೂತಿದೆ. ನೀನ್ ಈ ಮನೆ ಮಗಳು, ಯಾವುದಕ್ಕೂ ನಿನ್ನ ಹುಷಾರಲ್ಲಿ ನೀನ್ ಇದ್ಬಿಡು. ಪದ್ದು ಬಿಟ್ಲಾ? ಜಾಮೂನ್ ರೆಡಿ, ರಸಗುಲ್ಲನು ರೆಡಿ. ವೆರಿ ಗುಡ್.
ನೀವಿಬ್ರು ಹೋಗಿ ಹಬೆ ಅಕ್ಕಪಕ್ಕ ಕೂತ್ಕೊಂಡು ಆಸೆ ಹುಟ್ಟಿಸಿ. ಆಗ ಟ್ವಿಸ್ಟ್ ಆಗಿರೋ ಹೆಡ್ ಎಲ್ಲ ಕಡೆ ಟರ್ನ್ ಆಗುತ್ತೆ. ಸುಮ್ಮನೆ ಟರ್ನ್ ಮಾಡ್ಸಕ್ಕಾಗುತ್ತಾ? ನಿಮ್ಮಿಬ್ರು ಯೋಗ್ಯತೆ ನನ್ ಗೊತ್ತಿಲ್ವಾ? ವೇಟ್, ಟೇಕ್ ದಿಸ್ ಅಂಡ್ ಗೋ. ಪಾಂಡುರಂಗ, ನಿನಗೆ ಜಾಮೂನ್ ಕಾಣಿಸ್ತಾ ಇದೆಯೇನೋ? ಕಾಣಿಸ್ತಾ ಇದೆಯಲ್ಲ ಬಾಬಾ, ಈ ಕಡೆ ಇರೋ ರಸಗುಲ್ಲ ಕಾಣಿಸ್ತಿದ್ಯಾ? ರಸಗುಲ್ಲ ಬೇರೆ ತಂದಿದ್ದೀರಾ? ನಾನು ಆ ಕಡೆ ತಿರ್ಕೋಬೇಕಾದ್ರೆ ಸ್ವಲ್ಪ ಸರ್ಕಸ್ ಮಾಡ್ಬೇಕು. ಇರ್ರ ಎಲ್ಲಿದ್ಯಾ? ಇಲ್ಲಿ ರಸಗುಲ್ಲನು ಕಾಣಿಸ್ತಾ ಇದೆ ಕಣ. ಪಾಂಡುರಂಗ, ಈಗ ಜಾಮೂನ್ ಕಾಣಿಸ್ತಾ ಇದ್ಯಾ? ಶಿವನೇ, ಒಂದ್ ಕಂಡ್ರೆ ಒಂದ್ ಕಾಣಿಸಕ್ಕಿಲ್ವಲ್ಲಪ್ಪ. ಜಾಮೂನು ಕಾಣಿಸ್ತಾ ಇದೆ ಕಣ. ಬಾಬಾ, ರಸಗುಲ್ಲ ಕಾಣಿಸ್ತಿದ್ಯಾ? ಲೇ, ಯಾಕ್ರೋ ನನ್ನ ಪರೀಕ್ಷೆ ಮಾಡ್ತೀರಾ? ಸ್ವಲ್ಪ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ರ. ಅದು ನೋಡ್ರ, ನನ್ ಕತ್ತು ಒಂದ್ ಕಡೆ ಹಿಡ್ಕೊಂಡ್ಬಿಟ್ಟಿದ್ಯಪ್ಪ. ಹಂಗೆಲ್ಲ ಅಟ್ ಎ ಟೈಮ್ ಎರಡೆರಡು ಕಾಣಿಸಕ್ಕಿಲ್ಲ ಕಣ್ರ, ಒಂದೊಂದೇ ಕಾಣಿಸೋದು. ಬಾಬಾ, ಟಕ್ ಅಂತ ಕತ್ತಿರಿಸಿದ್ರೆ ರಸಗುಲ್ಲ ನಿಮ್ಗೆ. ಹೊಡಿಯ ಮಕ್ಕದ ಮೇಲೆ ಹೊಡಿ ಅವನಿಗೆ. ಲೇ, ನಾನು ಟಕ್ ಅಂತ ಕತ್ತಿರಿಸ್ಬಿಟ್ರೆ ಪಟ್ ಅಂತ ನನ್ನ ಪ್ರಾಣ ಪಕ್ಷಿ ಯಾರೋಗ್ಬಿಡುತ್ತ. ಯಾಕಪ್ಪ ಈ ತರ ಆಸೆ ತೋರಿಸ್ತಿದ್ದೀರಾ? ಕೊಟ್ಬಿಡ್ಬಾರ್ದಾ? ಅಲ್ಲೋ, ಇದೊಂಥರ ಟ್ರೀಟ್ಮೆಂಟ್, ನಿನಗೆ ಗೊತ್ತಲ್ಲ, ಸುಮ್ಮನಿರು. ಬಾಬಾ, ಪ್ರಯತ್ನ ಪಡಿ. ಕಮಾನ್ ಪಾಂಡುರಂಗ, ಕಮಾನ್. ಪ್ರಯತ್ನ ಪಡಿ, ತಗೊಳ್ಳಿ. ಗೊಳೆ ಕೊಂಡ್ರೆ ನಾನ್ ಸುಮ್ನಿರಲ್ಲ. ಏ ಚಂಪಾ, ನಾವ್ ಇವನ್ನ ಗೋಳಿಕೊಳ್ತಾ ಇಲ್ಲ, ಇವ್ನ್ ತೊಟ್ಗಾಗಿರೋ ಕತ್ತನ್ನ ನೆಟ್ಟಿಗೆ ಮಾಡ್ತಾ ಇದೀವಿ. ಹೌದಾ? ಇರಿ, ಏನ್ ಯಜಮಾನ್ರೆ, ನೀನ್ ಹಿಡ್ಕೊಳ್ಳಿ. ಹೆದ್ರಸಿ, ನಿಮಗ್ ಬೇಕಾಗಿದ್ದೆಲ್ಲ ಸಿಗುತ್ತೆ. ಥ್ಯಾಂಕ್ಸ್ ಕಡೆ ಚಪ್ಪ ಚಮಲೆ. ಲೇ ಪತ್ತಪ್ಪ, ನೀನಾಗ ನೀನ್ ಜಾಮೂನ್ ತಿನ್ನಿಸ್ತೀಯೋ ಇಲ್ಲ ಗೋಮಳೆ ಕೊಯ್ದಾಕ್ಬಿಡ್ಲ? ನಿಮಿಷ ಇಲ್ಲ. ಮುಗಿತಂದ ಜಾಮೂನು. ಲೇ ದುರ್ಮಂಸ, ಮಿಕ್ಕಿರೋ ರಸಮ್ನೆಲ್ಲ ನೀನೇ ಕೊಡ್ಕೊ. ಹೋಗ ಹೋಗಲಿಲ್ಲ ಅಳಿ ಅಂದ್ರೆ ಬಾಬಾ. ಈಗೇನು ಮುಂದಕ್ಕೆ ಬರ್ತೀರೋ ಅಥವಾ ಹಿಂದಿಂದ ಚಾಕು ಹಾಕ್ಬಿಡ್ಲ? ಅಯ್ಯೋ, ಬಂದೆ ಬನ್ನಿ. ರಸಗುಲ್ಲ ಖಾಲಿ ಆಯ್ತಾ? ಅಳಿ ಅಂದ್ರೆ ಇನ್ಮೇಲಿಂದ ಪ್ರತಿನಿತ್ಯ ಇದೇ ತರ ಚಿಕಿತ್ಸೆ ಕೊಡ್ಬೇಕು. ಇಲ್ಲಾಂದ್ರೆ ಗೋಮಳೆ ಕೊಯ್ದಾಕ್ಬಿಡ್ತೀವಿ. ಪದ್ಮಿನಿ ಅವರು, ಪದ್ಮಜ ಅವರು ಕೈನಲ್ಲಿ ಹಣ್ಣುಗಳು ಯಾರಿಗೆ? ನಮಗೆ ಇರ್ಬೇಕು. ಅಲ್ಲ, ಪಾಂಡ್ರಂಗ ಅವ್ರಿಗೆ. ನಮ್ ಬಾವಂಗ. ಯಾಕೆ? ಅವ್ರ ಕತ್ತು ಮುಟ್ಟೋಗಿದಂತೆ. ಎಲ್ ಬಿದ್ರು? ಎಲ್ಲೂ ಬಿದ್ದಿಲ್ಲ, ಎದ್ದಿಲ್ಲ, ಕತ್ತು ಭುಜದ ಮೇಲೆ ಹಾಗೆ ಇದೆ. ಅವನಿಗೋಸ್ಕರ ಹಣ್ಣು ತಂದಿದ್ದೀರಲ್ಲ, ದುಡ್ಡು ದಂಡ. ಲೇ ಬಾರ. ನನ್ನ ಮಗನ್ ನೋಡೋದಕ್ ಬಂದ್ಲಮ್ಮ. ಅಯ್ಯೋ, ನನ್ನ ಮಗ ಪಾಪಿ ಏನ್ ಕಲ್ಮ ಮಾಡಿದ್ದಾನೋ ಏನೋ. ಕೈಯಾಳಿ ರಾಕ್ಷಸಿ ಹಿಡಪ್ಪೆ ಸಿಕ್ಬಿಟ್ಟಿದ್ದಾಳೆ. ನನ್ನ ಮಗನ್ ಕುತ್ತಿಗೆನ ಕಟಕಟ ಅಂತ ತಿರುಗಿಸ್ಬಿಟ್ಟಿದ್ದಾಳೆ. ಕುತ್ತಿಗೆ ಪಕ್ಕಕ್ಕೆ ಹೋಗಿ ಶರೀರ ಸಿಡಿದು ಕಟ್ಟದ ದೇವಸ್ಥಳ ಹಿಂದೂ ಮುಂದಾಗ್ಬಿಟ್ಟಿದೆ. ಯಾರು ಹಾಗೆ ಮಾಡಿದ್ದು? ಇನ್ಯಾರು ಇದಾಳಲ್ಲ ನನ್ನ ಮುತ್ತಿನ ಸೊಸೆ. ನೋಡಮ್ಮ, ನನ್ನ ಮಗ ಇಲ್ಲೇ ಕೂತಿದ್ದಾನೆ. ಒಂದು 4 ಸಮಾಧಾನದ ಮಾತಾಡಿ ಹೋಗಮ್ಮ. ಅಯ್ಯೋ, ಪಾಂಡ್ರಂಗ ಅವರೇ, ಯಾರು ಬಂದಿರೋದು ಯಾರು ಅಂತ ಗೊತ್ತಾಗ್ತಾ ಇಲ್ವಲ್ಲ, ಬರೀ ಧ್ವನಿ ಮಾತ್ರ ಕೇಳಿಸ್ತಾ ಇದೆ. ಸ್ವಲ್ಪ ಈ ಕಡೆ ಬರ್ತೀರಾ? ಈಗ ಕಾಣಿಸ್ತಾ ಇದೀವಾ? ಪದ್ಮಜ, ಪದ್ಮಿನಿ, ನೀವಾ? ಕತ್ತು ಸರಿ ಇದ್ದಾಗ ನೀವಿಬ್ರು ಹೇಗಿದ್ರು ಈಗಲೂ ಕೂಡ ಹಾಗೆ ಇದೀರಪ್ಪ. ಪಾಂಡುರಂಗ ಅವರೇ, ನಿಮ್ ಕತ್ನ ತಿರುಗ್ಸೋದಿಕ್ ಆಗ್ತಾನೆ ಇಲ್ವಾ? ಯಾಕ್ರಿ ಆ ವಿಷಯ ನೆನಪು ಮಾಡ್ತೀರಾ ಪದ್ಮಿನಿ ಅವರೇ? ಕತ್ತನ್ನ ಕೊಂಚ ಅಲ್ಲಾಡ್ಸ್ಬಿಟ್ರೆ ಸಾಕು ಕಣ್ರಿ, ಅಮ್ಮ ಪ್ರಾಣ ಹಂಗಂಗೆ ಹೊಂಟೋದಂಗ ಆಗ್ಬಿಡುತ್ತೆ. ಈ ರಾತ್ರಿ ಅನ್ನೋದು ಯಾಕಾದ್ರೂ ಆಗ್ಬಿಡುತ್ತೆ ಅನ್ಸುತ್ತಪ್ಪ. ಯಾಕೆ? ಅದೇ ಕತ್ತೊಂದ್ ಕಡೆ, ಶರೀರ ಒಂದ್ ಕಡೆ ಇದ್ರೆ ನಿದ್ದೆ ಯಾವ ಕಡೆಯಿಂದ ಬರ್ಬೇಕ್ರಿ? ಹೆಂಡತಿಗೆ ಹೇಳಿದ್ರೆ ತೊಡೆ ಮೇಲೆ ಮಲಗಿಸ್ಕೊಳ್ತಾರೆ. ಅಯ್ಯೋ, ತೊಡೆ ಮೇಲೆ ಮಲ್ಸ್ಕೊಳ್ಳೋ ಸೌಭಾಗ್ಯ ನನಗಿದ್ದಿದ್ರೆ ನನ್ ಕತ್ ಯಾಕ್ರಿ ಈ ಗತಿ ಬರ್ತಾ ಇತ್ತು? ಪದ್ಮಿನಿಯವ್ರೆ, ನನಗೆ ಯಾಕೋ ಸ್ವಲ್ಪ ನಿದ್ದೆ ಬಂದಂಗೆ ಆಗ್ತಾ ಇದೆ. ನೀವು ಬಿಡವಾಗಿದ್ರೆ ಹೇಳಿ, ನಿಮ್ ತೊಡೆ ಮೇಲೆ ಕತ್ತಿಟ್ಬಿಟ್ಟು ಹಂಗೆ ತಾಚಿ ಮಾಡ್ಬಿಡ್ತೀನಿ. ಪದ್ಮಿನಿ ಅಂಡ್ ಪದ್ಮಜ, ನೀವಿಬ್ರು ನಮ್ಮ ಮನೆಗೆ ಬಂದಿರೋದು ನನ್ ಜೊತೆ ಟಾಕ್ ಮಾಡೋದಕ್ಕೋ ಅಥವಾ ನನ್ನ ಹಬೆ ಜೊತೆ ಕಾಳು ಹರಟೆ ಹೊಡೆಯೋದಕ್ಕೋ? ಸಾಕ್, ಸುಮ್ನೆ ಇರೆ. ನೀನ್ ಮಾಡಿದ್ದು ಸ್ವಲ್ಪನೂ ಸರಿ ಇಲ್ಲ. ನಾನೇನ್ ಮಾಡ್ದೆ? ಅಲ್ಲ ಕಡೆ, ಕೈ ಹಿಡಿದು ಗಂಡನ್ ಕತ್ತನ್ನ ಈ ರೀತಿ ತಿರುಗಿಸ್ಬಿಟ್ಟಿದ್ಯಲ್ಲ. ಪಾಪ ನೋಡು, ಅವ್ರು ಎಷ್ಟು ನೋವು ಅನುಭವಿಸ್ತಾ ಇದಾರೆ. ಮೈ ಗಾಡ್, ಅವರು ನೀನೇ ತಮ್ಮ ನಾಟಕ ಆಡ್ತಾ ಇದಾರೆ, ನೀವು ಅದನ್ನ ನಂಬ್ಕೊಂಡು ಕೂತಿದ್ದೀರಲ್ಲ. ಸಾಕ್, ಸುಮ್ನೆ ಇರ್ರಿ. ನೋಡ್ರಿ, ಅವ್ರ ಕಣ್ಣಲ್ಲಿ ಯಾವಾಗ್ಲೂ ಕಾಂತಿ ತುಂಬ್ತಾ ಇತ್ತು. ಈಗ ಬರೀ ಕಣ್ಣೀರ್ ತುಂಬಿದೆ. ಪಾಂಡ್ರಂಗ ಅವ್ರೆ, ಹತ್ಬಿಡ್ರಿ, ಹತ್ಬಿಡಿಪ್ಪ. ಅಯ್ಯೋ, ಅಳ್ರಿ. ಈ ಪದ್ಮಿನಿ, ಈ ವಿಷಯ ಇಲ್ಲಿಗೆ ಬಿಡಬಾರ್ದು. ಇದನ್ನ ನಾವು ರಾಜೇಶ್ವರಿ ಅವ್ರಿಗೆ ಹೇಳೋಣ. ರಾಜೇಶ್ವರಿ ಹೇಳಿದ್ರೆ ಆಯಿಂಟ್ಮೆಂಟ್ ಆದ್ರೂ ಕಳಿಸ್ತಾರೆ, ಇಲ್ಲ ಅವರೇ ಬಂದು ಆಯಿಂಟ್ಮೆಂಟ್ ಹಚ್ತಾರೆ. ಈ ವಿಷಯ ಏನಾದ್ರೂ ನನ್ನ ಎನಿಮಿಗ್ ತಲುಪಿದ್ರೆ ನಾನ್ ಸುಮ್ನೆ ಇರಲ್ಲ. ಹಾಗಿದ್ರೆ ಡಾಕ್ಟರ್ನ ಕರ್ಸಿ ರಿಪೇರಿ ಮಾಡ್ಸೋ. ಅಷ್ಟೇ ತಾನೆ, ರಿಪೇರಿ ಮಾಡಿಸ್ತೀನಿ, ನಡ್ರಿ. ಇನ್ನೂ ಏನಾದ್ರೂ ಬೇಕಾದ್ರೆ ಸಂಕೋಚ ಪಟ್ಕೊಳ್ದೆ ನಮ್ಮ ಹತ್ರ ಕೇಳಿ, ಆಯ್ತಾ? ನಡೀರಿ. ವರದ
ನಾನು ಕಣ ಅದೆತ್ತಿದ್ರದು ನೀನು ನಮ್ಮ ಮನೆಗೆ ಹಿಂಗಾಗಿ ಬಂದು ಹಂಗಂಗ್ ಮಾಡಪ್ಪ. ಎಸ್ ಡಾಕ್ಟರ್, ಆಮ್ ಡಾಕ್ಟರ್ ಗೋಪಿನಾಥ್. ಒಂದ್ ನಿಮಿಷ ಆಗಿ ನಿಂತ್ಕೊಳ್ಳಿ. ಕರೆಕ್ಟ್ ಆಗಿದ್ದೀರಲ್ಲ? ನಾನು ಕರೆಕ್ಟ್ ಆಗೇ ಇದ್ದೀನಿ. ಚೆಕ್ ಮಾಡ್ಬೇಕಾದ್ರೆ ನನ್ನಲ್ಲ ಅವ್ರನ್ನ. ಒಂದ್ ನಿಮಿಷ ನಿಂತ್ಕೊಳ್ಳಿ. ರೀ ನನ್ನ ತಲೆ ಮೇಲೆ ಯಾಕ್ರಿ ಹೊಡಿತಾ ಇದ್ದೀರಾ? ಈ ಮನೆಯಿಂದ ಫೋನ್ ಬಂದಿತ್ತು, ಯಾರಿಗೋ ತಲೆ ಸೊಟ್ಟಾಗಿದೆ ಅಂತ. ಓ ತಲೆ ಕೆಟ್ಟು ಸೊಟ್ಟಾಗಿರೋರ ಅಲ್ಲಿದ್ದಾರೆ, ಹೋಗಿ. ನಿಂತ್ಕೊಳ್ಳಿ, ನನ್ ಕಡೆ ತಿರುಗಿ. ನೀವು ತಿರ್ಬಿಡಿ, ನಾನೇ ಕಡೆ ಬರ್ತೀನಿ. ಬನ್ನಿ ಹಂಗೆ ಮಾಡಿ. ಕೂತ್ಕೊಳ್ಳಿ. ಮತ್ತೆ ಕೂತ್ಕೊಂಡಾಯ್ತಾ? ಪಾಂಡ್ರಂಗ್ ಅವರೇ, ಏನಾಯ್ತು? ಅದು ನೋಡಿ ಡಾಕ್ಟರ್, ನನ್ನ ಹೆಂಡತಿ ಚಾಚಿ ಜಂಬಲ್ದಿನಿ ಇರಲ್ಲ, ಸಮಸ್ಯೆ ಹೊತ್ತಿ. ಆ ಸಮಾಜ ಸೇವಕಿಗೆ ನಾನು ದುಡ್ಡು ಕೊಡಲಿಲ್ಲ ಅಂದ್ಬಿಟ್ಟು ನನಗೆ ಈ ರೀತಿ ವೈಯಕ್ತಿಕ ಸೇವೆ ಮಾಡ್ಬಿಟ್ಟೆ ನಾಳೆ. ಅಭಿ, ನಿಮ್ ಪ್ರಾಬ್ಲಮ್ ಏನು ಅಂತ ಸ್ಟ್ರೈಟ್ ಆಗಿ ಹೇಳಿ. ನೀವೇ ನನಗೊಂದು ದೊಡ್ಡ ಪ್ರಾಬ್ಲಮ್ ಅಂತ ಹೇಳಿ ಡಾಕ್ಟ್ರೆ. ನಾನು ಹೇಳ್ತಾ ಇರೋದು ಮೆಂಟಲ್ ಪ್ರಾಬ್ಲಮ್ ಅಲ್ಲ, ಫಿಸಿಕಲ್ ಪ್ರಾಬ್ಲಮ್. ಪಾಂಡ್ರಂಗ್ ಅವರೇ, ನೀವು ಈ ಸಮಸ್ಯೆಯಿಂದ ಪಾರ್ ಆಗ್ಬೇಕಂದ್ರೆ ಎಲ್ಲ ಡೀಟೇಲ್ ಆಗಿ ಹೇಳ್ಬೇಕಾಗುತ್ತೆ. ಅದು ಡಾಕ್ಟ್ರೆ, ಎಂದಿನ ಬಂದಿದ್ದೀನ ಬೆಳ್ಳಂಬೆಳಗ್ಗೆ ನಾನು ಶುಭ್ರವಾದ ಬಟ್ಟೆಗಳನ್ನು ಧರಿಸಿಕೊಂಡು ಪಪ್ಪನ ಕೈ ಹಿಡಿದು ಮದುವೆ ಮನೆಯ ಊಟದ ಓಲ್ಡ್ ಟಾಪಿಕ್ ಬೇಡ, ವಿಷಯಕ್ಕೆ ಬನ್ರಿ. ಅದು ಡಾಕ್ಟ್ರೆ, ನಮ್ಮ ಮೆಂಟರ್ ಬಂದ್ರು, ದುಡ್ಡು ಕೊಡಿ ಅಂದ್ರು. ನಾನು ಕೊಡಲ್ಲ ಅಂದೆ. ಕತ್ತೆ ನಡೆದು ಕಟ 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 ಅಂತ ತಿರ್ಸ್ಬಿಟ್ರು. ಈ ಜಾಗಕ್ಕೆ ಬಂದಿತ್ತು, ಆ ಕಡೆ ಈ ಕಡೆ ಅಲ್ಲಾಡ್ತಾನೆ ಇಲ್ಲ ಡಾಕ್ಟ್ರೆ. ಓ ಮೈ ಗಾಡ್, ಮೊನ್ನೊಬ್ಬ ರೌಡಿನ ಹೀಗೆ ಕೊಲೆ ಮಾಡ್ಬಿಟ್ರು. ಕತ್ ತಿರ್ಸಿದ್ದಾರೆ, ಉಸಿರಾಡ ಪ್ರಾಬ್ಲಮ್ ಆಯ್ತು, ಅಲ್ಲೇ ಸತ್ತೋಗ್ಬಿಟ್ಟ. ಸುಮ್ಮನೆ ನನಗೆ ಯಾಕೋ ಭಯ ಆಗ್ತಾ ಇದೆ ಡಾಕ್ಟ್ರೆ. ನನ್ನ ದೇಹ ಉಸಿರಾಡ್ತಾ ಇದೆ ಇಲ್ಲ ಅಂತ ಒಂದ್ಸಲ ಚೆಕ್ ಮಾಡಿ. ನಾರ್ಮಲ್ ಉಸಿರಾಡ್ತಿದೆ, ಸ್ವಲ್ಪ ಕೋಪರೇಟ್ ಮಾಡಿ. ಡಾಕ್ಟ್ರೆ, ನನಗಿರೋದು ಇವನೊಬ್ಬನೇ ಮಗ. ಕತ್ತನ್ನ ನೆಟ್ಟು ಮಾಡಕ್ ಹೋಗಿ ಉಸಿರನ್ನ ಬಂದ್ ಮಾಡ್ಬಿಟ್ಟಿಲ್ಲ. ನಮ್ಮ ಯಜಮಾನ್ರೆ ನೀವು ಸ್ಥಿತಿ ತಂದವ್ರ ಕೈಗೆ ಕರಿನಾದ್ರೆ ಅವ್ರು ಕಡಿಯ ಹತ್ತಿ ಜ್ವರ ಪಡ್ಕೊಂಡು ಹೋಗ. ಲೇ ಚಂಪಾ, ಸುಮ್ನೆ ನನ್ನ ಸ್ಕೋಲ್ಡ್ ಮಾಡಿದ್ರೆ ನಾನ್ ಸುಮ್ನೆ ಇರಲ್ಲ. ನಿನ್ ಕತ್ತನು ಹೀಗೆ ಟ್ವಿಸ್ಟ್ ಮಾಡ್ಬೇಕಾಗತ್ತೆ. ಅಲ್ಲಮ್ಮ, ಸ್ವಂತ ಗಂಡನಿಗೆ ಈ ರೀತಿ ಮಾಡಿದಿರಲ್ಲ, ಇದು ಸರಿನಾ? ನಿಮ್ಗೇನಾದ್ರು ಹುಚ್ಚಿಗೆ ಚಿಡ್ದಿದ್ಯಾ? ಹುಚ್ಚಾಸ್ಪತ್ರೆ ಹೋಗಿ ಸೇರ್ಕೊಳ್ಳಿ. ಡಾಕ್ಟ್ರೆ, ಮುತ್ತರಂತ ಮಾತಾಡಿದ್ವಿ. ನೀವ್ ಹೇಳಿದ್ದಕ್ಕೆ ಸುಮ್ಮನಿದ್ದಾಳೆ. ಅದೇ ನಾನೇನಾದ್ರೂ ಹೇಳಿದ್ದಿದ್ರೆ ಹುಚ್ಚು ಹೆಚ್ಚಾಗಿ ಲೊಚ್ಚಿಗೆದ್ದು ಕಚ್ಚಿಬಿಟ್ಟಿರೋಳು. ಡಾಕ್ಟ್ರೆ, ಅಭಿ ನೀನು ಸ್ವಲ್ಪ ನಾಟಕ ಆಡ್ತಾ ಇದಾರೆ, ಸ್ವಲ್ಪ ಕರೆಕ್ಟ್ ಆಗಿ ಚೆಕ್ ಮಾಡಿ. ನೋಡಿದ್ರೆ ಗೊತ್ತಾಗುತ್ತಲ್ಲಮ್ಮ, ಕುತ್ತಿಗೆ ಬೇರಿಂಗ್ಸ್ ಎಲ್ಲ ಹೊರಟೋಗ್ಬಿಟ್ಟಿದೆ, ಜಾಮ್ ಆಗ್ಬಿಟ್ಟಿದೆ, ಮೂಳೆ ಬೇರೆ ಪಕ್ಕಕ್ಕೆ ಜರುಗಿದೆ. ಟ್ರಾಕ್ಷನ್ ಹಾಕ್ತಾರೆ ಆಕ್ಷನ್ ಆಗುತ್ತೆ, ಇಲ್ಲ ಅಂದ್ರೆ ಆಪರೇಷನ್ ಮಾಡ್ಬಿಡಿ. ಆಪರೇಷನ್ ಏನಿಲ್ಲಮ್ಮ, ವೆರಿ ಸ್ಮಾಲ್ ಆಪರೇಷನ್. ಪೇಷಂಟ್ 2-3 ದಿನಕ್ಕಲ್ಲ ನೀವು ಮನೆ ಕರ್ಕೊಂಡು ಹೋಗ್ಬೋದು. ಆಪರೇಷನ್ ಟೈಮಲ್ಲಿ ತಲೆನೇ ಬಿಚ್ಚಿ ಪಕ್ಕಕ್ಕೆ ಇರ್ತೀವಿ, ಕತ್ತೆಲ್ಲ ಓವರ್ ಮಾಡ್ತೀವಿ, ಗ್ರೀಸ್ ಹಾಕಿ ನೈಸ್ ಮಾಡ್ತೀವಿ, ಬಾಲ್ ಬೆರೀಸ್ ಹಾಕಿ ರಿಫಿಟ್ ಮಾಡ್ತೀವಿ. ಎಷ್ಟು ಖರ್ಚಾಗುತ್ತೆ? 2 ಲಕ್ಷ, 5 ವರ್ಷ ಗ್ಯಾರಂಟಿ. ಆಮೇಲೆ ನಿಮ್ ಮೊಬೈಲ್ ಮೆಸೇಜ್ ಬರುತ್ತೆ, ಬಾಡಿ ತಂದು ಸರ್ವಿಸ್ ಬಿಡಿ. ಈ ಗಾಡಿನ ಬಿಡ್ತೀವಲ್ಲ ಹಾಗೆ. 5 ವರ್ಷಕ್ಕೊಂದ್ಸಲ ಸರ್ವಿಸ್ ಮಾಡ್ತಿದ್ರೆ ಹೆಂಡತಿ ಜೊತೆ ಆರಾಮಾಗಿ ಡುಯೆಟ್ ಆಡ್ಕೊಂಡಿರ್ಬೋದು. ನೆಟ್ಟಿಗಿದ್ದಾಗ್ಲೇ ಡುಯೆಟ್ ಆಡ್ಲಿಲ್ಲ, ಈಗ ಆಡ್ಬಿಡ್ತಾರೋ? ನೋಡಿ, ಆಪರೇಷನ್ ಟ್ರೀಟ್ಮೆಂಟ್ ಬೇಗ ಯೋಚನೆ ಮಾಡಿ. ಕಂಡೀಷನ್ ತುಂಬಾ ಕ್ರಿಟಿಕಲ್ ಆಗಿದೆ. ನೋವು ನಿಲ್ಲೋದಕ್ಕೆ ಯಾವ್ದಾದ್ರು ಮಾತ್ರೆ ಕೊಡ್ಬೋದು, ಪ್ರಾಣ ತಡೆದಕ್ಕೆ ಯಾವ ಮಾತ್ರ ಇಲ್ಲ. ಪಾಂಡುರಂಗ ಅವರೇ, ಪದ್ಮಿನಿ ಅಂಡ್ ಪದ್ಮಜ, ನೀವಿಬ್ರು ನನ್ನ ಮೀಟ್ ಮಾಡಕ್ ಬರ್ಲಿಲ್ವಾ? ಇಲ್ಲ, ನಾವು ಮೀಟ್ ಮಾಡಕ್ ಬಂದಿರೋದು ಪಾಂಡುರಂಗ ಅವ್ರನ್ನ. ಅವ್ರೇ ಯಾಕೆ ಬೇಕಿತ್ತು? ಅಯ್ಯೋ ಜಾಜಿ, ನಿನಗೆ ಗೊತ್ತಿಲ್ವೇನೆ, ನನ್ನ ಹೆಂಡತಿ ನನ್ನನ್ನ ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಡ್ತಾಳೆ, ನಾನು ಈಗಲೂ ಒಬ್ಳು ಸತ್ತೋಗ್ತೀನಿ ಅಂತ ನಿಮ್ಮ ಯಜಮಾನ್ರು ಲೆಟರ್ ಬರ್ದಿದ್ರು. ಅಭಿ ಆ ಥರ ಲೆಟರ್ ಬರ್ದಿದಾರ? ಆ ಲೆಟರ್ನ ಪೊಲೀಸ್ ಸ್ಟೇಷನ್ ಕೂಡ ಕಳ್ಸಿದ್ದಾರೆ, ಇನ್ನು ಯಾರ್ಯಾರಿಗೂ ಕಳ್ಸಿದ್ದಾರೆ. ಆ ಲೆಟರ್ ಕಾಪಿ ನಿನ್ನ ಹತ್ರ ಇದ್ಯಾ? ಅಯ್ಯೋ, ಪಾಂಡುರಂಗ ಅವ್ರನ್ನ ಮೀಟ್ ಮಾಡೋ ಅರ್ಜೆಂಟ್ ಅಲ್ಲಿ ಆ ಲೆಟರ್ ತಗೊಂಡ್ಬರೋದೇ ಮರ್ತ್ಬಿಟ್ಟೆ ಕಣೆ. ಜಾಜಿ ಅವರೇ, ಅಲ್ಲ, ಅವ್ರ ಕತ್ತನ್ ತಿರ್ಸಿದ್ದು ಅಲ್ದೆ ಅವ್ರನ್ನ ಕೊಲೆ ಮಾಡಕ್ ಕೊಟ್ಟಿದ್ದೀರಲ್ಲ, ನಿಮ್ ಜನ್ಮಕ್ ನಾಚಿಕೆ ಆಗಲ್ವೇನ್ರಿ? ಪದ್ಮಜ ಅವ್ರೆ, ನಾನ್ ಯಾಕೆ ನನ್ನ ಹಬ್ಬಿನ ಕೊಲೆ ಮಾಡಕ್ ಪ್ರಯತ್ನ ಪಡ್ಲಿ? ಏನೋ ಗೇಮ್ ಇದೆ. ಪಾಂಡುರಂಗ ಅವ್ರನ್ನ ಮೀಟ್ ಮಾಡಿದ್ರೆ ಎಲ್ಲ ವಿಷಯನೂ ಗೊತ್ತಾಗತ್ತಲ್ವಾ? ಯಾವ್ದೇ ಕಾರಣಕ್ಕೂ ಅವ್ರನ್ನ ಮೀಟ್ ಮಾಡಕ್ಕೆ ನಾನ್ ಬಿಡಲ್ವಲ್ಲ. ನಾವು ಬಂದಿರೋದೇ ಅವ್ರನ್ನ ಮೀಟ್ ಮಾಡೋದಿಕ್ಕೆ, ನಿಮ್ ಬಿಡಲ್ಲ ಅಂದ್ರೆ ನಾವು ಸುಮ್ನೆ ಬಿಟ್ಟಿರ್ತೀವಾ? ರೀ ಪದ್ಮಜ ಅವ್ರೆ, ಏನ್ರಿ ನೋಡ್ತಾ ಇದ್ದೀರಾ? ಜಾಜಿನ ಎತ್ತಿ ಆ ಕಡೆ ಬಿಸಾಕಿ. ಯಾರಿದ್ದೀರಾ ಮನೇಲೆ? ಯಾರು ಬೇಕಾಗಿತ್ತು? ಪಾಂಡುರಂಗ ಗಂಡುಗಲಿ ಅವರು ಇದಾರೆ ನಮ್ಮ ಮನೇಲೆ. ಹೌದು, ಏನಾಗ್ಬೇಕಾಗಿತ್ತು? ಏನಿಲ್ಲ, ಪಾಂಡುರಂಗ ಗಂಡುಗಲಿ ಅವ್ರನ್ನ ಕೊಲೆ ಮಾಡೋದಕ್ಕೆ ಸಂಚು ನಡೀತಾ ಇದೆ ಅಂತ ನಮ್ಮ ಕಮಿಷನರ್ ಆಫೀಸ್ಗೆ ಒಂದು ಲೆಟರ್ ಬಂದಿದೆ. ಅದಕ್ಕೆ ಹೋಗಿ ವಿಚಾರಿಸ್ಕೊಂಡ್ ಬನ್ನಿ ಅಂತ ನನ್ನ ಕಳಿಸಿದ್ದಾರೆ. ಎಲ್ಲಿ ಕರೀರ ಅವ್ರನ್ನ? ಸಂಚು ಗಿಂಚು ಮಾಡೋದೆಲ್ಲ ನನ್ನ ಸೊಸೆ ತಾನೆ, ಅವಳನ್ನೇ ಕೇಳಿ. ಏನಮ್ಮ ನನ್ನ ಮುದ್ದಿನ ಸೊಸೆ, ಸ್ವಲ್ಪ ಬರ್ತೀಯಾ? ನೀವೇನ್ರಿ ಮನೆ ಸೊಸೆ? ಹೌದು ಸರ್, ಆಕ್ಚುಲಿ ನಾನು ನನ್ನ ಹಬ್ಬಿಗೆ ಏನು ಮಾಡಿಲ್ಲ.
ಅವ್ರಾಗ ಅವ್ರ ಕತ್ನ ಟ್ವಿಸ್ಟ್ ಮಾಡ್ಕೊಂಡ್ರು. ಇದೇನ್ರಿ ನಿಮ್ಗೆ? ಅವ್ರ ಪರ್ಸನಲ್ ಡೀಟೇಲ್ಸ್ ನಮಗ್ ಕಳ್ಸ್ಕೊಟ್ಟಿದ್ದಾರೆ. ಅಲ್ಲ ರೀ, ಅವ್ರ ಕತ್ನ ಅವರೇ ಹೇಗ್ ರಿಟ್ವೀಟ್ ಮಾಡ್ಕೊಂಡ್ಬಿಡ್ತಾರೆ? ಏನ್ರಿ ನಿಮ್ ಗಂಡನ ಮೇಲೆ ರೌಡಿಸಮ್ ಮಾಡ್ತಾ ಇದೀರೇನ್ರಿ? ಹೌದು ಸರ್, ಗಂಡ ಹೆಂಡತಿಗೆ ಜಗಳ ಆಯ್ತು. ಈ ಜಾಜಿ ಪಾಂಡುರಂಗ ಅವ್ರನ್ನ ದುಡ್ಡು ಕೇಳಿದ್ರು, ಅವರು ನನ್ನ ಹತ್ರ ಇಲ್ಲ ಕೊಡಕ್ಕಾಗಲ್ಲ ಅಂತ ಹೇಳಿದ್ರು. ಅಷ್ಟಕ್ಕೆ ಇವಳು ಕೋಪ ಮಾಡ್ಕೊಂಡು ತನ್ನ ಗಂಡನ ಕತ್ತನ್ನ ಕಟ್ 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 ಕಟ ಅಂತ ತಿರುಗಿಸ್ಬಿಟ್ಲು. ಬಂಡಿ ಸೀನನ್ ಕೊಲೆ ಕೇಸಲು ಇದೇ ತರದ ಅಟೆಂಪ್ಟ್ ನಡೆದಿತ್ತು. ಗಂಡು ಗಲಿಯಾಗಿದ್ದವನು ಈಗ ಗೂಬೆ ಮಲಿಯಾಗ್ಬಿಟ್ಟಿದ್ದಾನೆ. ನನ್ನ ಮಗನ್ನ ನೋಡಿ ಸ್ವಲ್ಪ ಧೈರ್ಯ ಹೇಳ್ಬಿಟ್ಟು ಹೋಗಿಪ್ಪ. ಅದಕ್ಕೆ ನಾನು ಬಂದಿರೋದು. ಕರೀರಿ ಅವ್ರನ್ನ. ಆಕ್ಚುಲಿ ಹಬಿ ಇಷ್ಟೊತ್ತರೆಗೂ ಇಲ್ಲೇ ಇದ್ರು. ಈಗ ಎಲ್ಲಿ ಹೋದ್ರಪ್ಪ ಗೊತ್ತಿಲ್ಲ. ಮನೆ ಪೊಲೀಸರು ಬಂದಿದ್ದಾರೆ. ಎಕ್ಸ್ಕ್ಯೂಸ್ ಮಿ ಡಾಕ್ಟರ್, ದಟ್ಸ್ ನನ್ ಆಫ್ ಯುವರ್ ಬಿಸ್ನೆಸ್. ನೀವು ಬಂದ್ ವಿಷಯ ಹೇಳಿ. ಪೇಷಂಟ್ ನೋಡಕ್ ಬಂದರೆ ಹಬಿನಾ? ಹಬಿ ಮನೇಲಿಲ್ಲ. ಸುಳ್ಳು ಹೇಳ್ತೀರಾ? ಅಣ್ಣಯ್ಯ ಮನೇಲಿ ಇದ್ದಾನಲ್ಲ. ಎಲ್ಲೇ ಇದ್ದಾರೆ? ಈಗ ತಾನೇ ಅಣ್ಣಯ್ಯ ನಾನೇ ಕಾಫಿ ಕೊಟ್ಟು ಬಂದಲ್ಲ. ಬೇರೆ ಇದ್ದಾರಾ? ಮಜಾಗ. ಇಂಥ ಟಾರ್ಚರು ನಾವು ಕಳ್ಳರಿಗೂ ಕೊಡೋದಿಲ್ಲ. ಪಾಪ ಎಂತ ಯಮಯಾತನೆ ಅನುಭವಿಸ್ತಿರ್ಬೇಕು. ಇಷ್ಟು ಹಿಂಸೆ ಮಾಡಿರೋರು ಇನ್ನೆಂತ ರಾಕ್ಷಸರಿರ್ಬೇಕು. ಇದರಲ್ಲ ಈ ಮನೆ ಸೊಸೆ. ಪಾಂಡಂದವ್ರೆ, ಕತ್ತಿನ ಸ್ವಲ್ಪ ಆ ಕಡೆ ತಿರ್ಸಕ್ಕಾಗಲ್ವಾ? ಆ ಕಡೆ ಅಂತಲ್ಲ ಕಣ್ರಿ, ಯಾವ ಕಡೆನೂ ತಿರ್ಸಕ್ ಆಗ್ತಾ ಇಲ್ಲ. ಸರಿ, ಮಾತನ್ನ ಬದಲಾಯಿಸ್ಕೊಡ್ತೀನಿ. ಆದ್ರೂ ಸರಿ ಹೋಗಿಲ್ಲ ಅಂದ್ರೆ ಟು ಒನ್ ಥಿಂಗ್. ಲಂಡನ್ ಒಬ್ರು ಗುಡು ಗುಡು ಡಿಸೋಜಾ ಅಂತಿದ್ದಾರೆ. ಅವರು ನೆಕ್ ಸ್ಪೆಷಲಿಸ್ಟ್. ಯಾರೇ ಹೋದ್ರು ನೆಕ್ಸ್ಟ್ ನೋಡ್ತಾರೆ. ಅಮ್ಮ ಅಂದ್ರೆ ಒಂದ್ 10 ಲಕ್ಷ ರೂಪಾಯಿ ಖರ್ಚಾಗ್ಬೋದು. ಟ್ರೈ ಮಾಡಿ, ಸರಿ ಹೋದ್ರು ಹೋಗ್ಬೋದು. 3 ತಿಂಗಳಲ್ಲಿ ಟ್ರೀಟ್ಮೆಂಟ್ ತಗೋಬೇಕು. ಇಲ್ಲಾಂದ್ರೆ ಫುಡ್ ಪೈಪ್ ಸೈಜ್ ಚಿಕ್ಕದಾಗ್ತಾ ಹೋಗುತ್ತೆ. ಆಮೇಲೆ ಏನು ನುಂಗಕ್ಕಾಗಲ್ಲ. 2 ದಿನದಿಂದ ಗಟ್ಟಿ ಆಹಾರ ತಗೊಂಡೇ ಇಲ್ಲ ಡಾಕ್ಟ್ರೆ, ಬರೀ ಲಿಕ್ವಿಡ್ ಅಲ್ಲೇ ಇದ್ದಾರೆ. ಏನ್ ಮೇಡಮ್, ನಿಮ್ ಉದ್ದೇಶ ಏನು? ಯಾವ್ದಾದ್ರು ಬೇರೆ ಬಾಯ್ ಫ್ರೆಂಡ್ ನೋಡ್ಕೊಂಡಿದ್ದೀರಾ? ಹಲೋ, ಹೋಲ್ಡ್ ಯೋರ್ ಟಂಗ್. ಸುಮ್ಮನೆ ಇರಿ ಮೇಡಮ್. ಇಂಥ ಕೇಸ್ಗಳ ದಿನ 1000 ನೋಡ್ತಾ ಇರ್ತೀವಿ. ಪಾಪ ಇಂಥ ಅಮಾಯಕ ಹುಡುಗರನ್ನ ಮದುವೆ ಆಗೋದು, ಚೆನ್ನಾಗಿ ಹಿಂಸೆ ಕೊಡೋದು, ಆಮೇಲೆ ಬಾಯ್ ಫ್ರೆಂಡ್ ಕಟ್ಕೊಂಡು ಓಡೋಗೋದು. ನೀವು ಗಂಡನಿಗೆ ಟಾರ್ಚರ್ ಕೊಡೋದಕ್ಕೆ ಏನ್ ಕಾರಣ? ಆಕ್ಚುಲಿ ಸರ್, ಅದೇನಾಯ್ತು ಅಂದ್ರೆ ಅಯ್ಯೋ ಸುಮ್ಮನೆ ಇರಿ ಮೇಡಮ್, ಅವೆಲ್ಲ ನನಗೆ ಗೊತ್ತಿಲ್ಲ. ಕಂಪ್ಲೇಂಟು ರಿಜಿಸ್ಟರ್ ಆಗಿದೆ. ನೀವು ಮಾತಾಡದೆ ಸುಮ್ಮನೆ ನನ್ನ ಜೊತೆ ಸ್ಟೇಷನ್ ಬರಬೇಕು. ಸಾಹೇಬ್ರೆ, ನನ್ನ ಹೆಂಡತಿ ಆ ಥರದವಳಲ್ಲ, ಹೋಗ್ಲಿ ಬಿಟ್ಬಿಡಿ. ನೀವು ಬದುಕಿದ್ದೀರಾ ಅಂತ ನಮ್ಗೆ ಹೇಗ್ರಿ ಗೊತ್ತಾಗುತ್ತೆ? ದಿನಾಲು ಪೊಲೀಸ್ ಸ್ಟೇಷನ್ಗೆ ಬಂದು ರಿಪೋರ್ಟ್ ಮಾಡ್ಕೋತೀನಿ ಬಿಡಿ ಸಾಹೇಬ್ರೆ. ಆಯ್ತಾಯ್ತು. ನೋಡ್ರಿ, ನಿಮ್ ಮನೆಯವರೇ ಯಾರಾದ್ರೂ ಒಬ್ರು ದಿನ ಇವ್ರನ್ನ ಸ್ಟೇಷನ್ ಕರ್ಕೊಂಡು ಬಂದು ತೋರ್ಸ್ಕೊಂಡು ಕರ್ಕೊಂಡು ಹೋಗ್ಬೇಕು. ಓಕೆ ಸರ್, ನಾಳೆ ನಾನೇ ಹಬಿನ ಸ್ಟೇಷನ್ಗೆ ಕರ್ಕೊಂಡು ಬರ್ತೀನಿ. ಸರಿ. ಪದ್ದು ಬಿಡ್ಲಾ? ಯಾಕೆ ಏನಂತ ಏನು ಕೇಳ್ಬಿಡಿ. ನಾಳೆ ಹಬಿನ ಸ್ಟೇಷನ್ಗೆ ಕರ್ಕೊಂಡು ಹೋಗಿ. ಬಿಡ್ರಾ ಬಿಡ್ತೀರಾ ಇಲ್ವಾ? ಕಬಡ್ಡಿ ನೋಡಿ ಸರ್, ಇವೆರಡು ದಂಡಪಿಂಡಿಗಳು ಸೇರ್ಕೊಂಡು ನನ್ನನ್ನು ಕೊಲ್ಬೇಕು ಅಂತ ಇದ್ರೆ ಸ್ವಲ್ಪ ವಿಚಾರಿಸ್ಕೊಳ್ಳಿ. ಹಲೋ, ಏನೋ ನಮ್ಮ ಯಜಮಾನ್ರು ಪೊಲೀಸ್ ಸ್ಟೇಷನ್ಗೆ ಬರ್ಲೇ ಇಲ್ವಾ? ಆದ್ರೆ ನಾವು ಅವ್ರನ್ನ ಇಲ್ಲಿಂದ ಕಳ್ಸಿದ್ವಲ್ಲ. ಅಯ್ಯೋ, ಏನಂತೆ? ಯಜಮಾನ್ರು ಪೊಲೀಸ್ ಸ್ಟೇಷನ್ಗೆ ಹೋಗಿಲ್ವಂತೆ ಅತ್ತೆ. ಅಯ್ಯೋ, ನನ್ನ ಮಗನ್ನ ದಂಡ ಪಿಂಡಿಗಳ ಜೊತೆ ಕಳಿಸಿದ್ದೇ ತಪ್ಪಾಗೋಯ್ತು. ನಿಮ್ ಸೊಸೆ ಮಾಡೋದ್ ಬಂದ ಎರಡ, ಅವ್ರು ಮಾಡೋ ಕೆಲ್ಸಕ್ಕೆ ಈಗ ನಾನ್ ಯಜಮಾನ್ರನ್ನ ಕಳ್ಕೊಂಡು ಒದ್ದಾಡ್ಬೇಕಾಗಿದೆ. ನನ್ನ ಮಗ ಎಲ್ಲಲ್ಲೋ? ಎಂತ ಮಗನ್ ಎತ್ಬಿಟ್ಟಾರಂಗತ್ತೆ. ಜನಗಳನ್ನ ನಮ್ಮೇಲೆ ಚೂ ಬಿಟ್ಟು ಚೆನ್ನಾಗಿ ಹೊಡ್ಸಿ ಓಡೋಬಿಟ್ಟ. ಸುಮ್ಮನೆ ರೀ, ಪಾಂಡ್ರಂಗ ಮೊದ್ಲೇ ಪೇಷಂಟ್, ಕತ್ ಬೇರೆ ಸೊಟಗಿದೆ. ಅವ್ನ ಹೆಂಗ್ ತಪ್ಕೊಂಡು ಹೋಗ್ತಾನೆ? ಇವಳೇ ನನ್ನ ಮಗನ್ಗೆ ಏನೋ ಒಂದು ಗತಿ ಕಾಣಿಸಿರಬೇಕು. ಅತ್ತವ್ರೆ, ಆಡೋ ಮಾತು ಒಂದು ಅರ್ಥ ಬಿಡವಾ? ನಾನು ಈ ಮನೆ ಅಳಿಯ, ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡಿ. ಓಡ್ ಹೋಗಿರೋ ನನ್ನ ಮಗ ಮನೆಗ್ ವಾಪಸ್ ಬಂದ್ರೆ ಸರಿ, ಇಲ್ಲ ಅಂದ್ರೆ ನಿಮ್ಮಿಬ್ಬರ ತಲೆನೂ ಉರುಳಿಸಿ ಬಿಡ್ತೀನಿ. ನಮ್ಮದ್ದು ಎಷ್ಟು ಹುಡುಕಿದ್ರು ಪಾವನ್ ಸುಳಿವೇ ಇಲ್ವಲ್ಲ? ಅಲ್ಲೇ ಕೂಲಿದ ನೋಡ. ಉಪಾಯ ಮಾಡಿ ನಮ್ಮ ಬಾವನ್ನ ಎತ್ತಾಕೊಂಡು ಹೋಗೋಣ. ಇಲ್ಲಾಂದ್ರೆ ನಮ್ಮ ಅತ್ತೆಯವರು ನಮ್ಮಿಬ್ರು ತಲೆಯನ್ನು ತೆಗೆದು ಬಿಡ್ತಾರೆ. ಬಾವಾ, ಸೊಟ್ಕತ್ತಿಟ್ಕೊಂಡು ರಸ್ತೆ ಅಲಿತಾ ಇದ್ರಲ್ಲ, ನಿಮ್ ಜನ್ಮಕ್ ನಾಚಿಕೆ ಆಗಲ್ವಾ? ನಿಮ್ಮನ್ನ ಹುಡುಕಿ ಸಾಕಾಗೋಯ್ತು ನಮ್ಗೆ. ಬಳಿ ಅಂದ್ರೆ ಎಲ್ಲಿದ್ರಪ್ಪ? ಸ್ವಲ್ಪ ಮುಂದೆ ಬನ್ನಿಪ್ಪ. ನಾನ್ ನಿನ್ ಮುಂದೆನೆ ಇದ್ದೀನಲ್ಲ, ನನಗೆ ಹೇಳು. ಆಯ್ತು ಬಿಡ್ರಪ್ಪ, ಈಗೇನ್ರ ನಾನ್ ಮನೆಗ್ ಬರ್ಬೇಕಷ್ಟೇ ತಾನೇ. ಹೋಗೋಣಂತೆ. ಯಾರೋ ಒಂದಿಷ್ಟು ಚಾಕ್ಲೇಟ್ ಕೊಟ್ಬಿಟ್ಟು ಹೋಗೋರು, ತಿನ್ನಿ ಸುಧಾರಿಸ್ಕೊಳ್ಳಿ, ಆಮೇಲೆ ಮನೆ ಕಡೆ ಹೋಗೋಣ. ನಮ್ ಬಾವ ಎಲ್ಲೋ ಚಾಕ್ಲೇಟ್ ಆಗಿ ಓಡೋಗ್ಬಿಟ್ಟಿದಾನು. ಪದ್ದು
ಹುಡುಕಿ ಹುಡುಕಿ ಸುಸ್ತಾಗೋಗಿದೆ. ದೋಸೆ ತಿಂದು ಆಮೇಲೆ ಹುಡ್ಕೋಣ ನಡಿ. ಏನಾಯ್ತು? ದೋಸೆಗಿಟ್ಟು ದುಡ್ಡು ತಗೊಂಡೋಗ್ಬಿಟ್ಟಿದಾನ. ಇಷ್ಟಾಯ್ತು. ಓ ಮೈ ಗಾಡ್, ಅಭಿ ಈ ತರ ಮಾಡಿದ್ರಾ? ನಮ್ಗೆ ಚಾಕ್ಲೇಟ್ ತಿನ್ಸಿ ಜ್ಞಾನ ತಪ್ಸಿ ನೀವು ಮಸಾಲೆ ದೋಸೆಗೆ ಅಂತ ಕೊಟ್ಟಿದ್ದು 200 ರೂಪಾಯಿ ತಗೊಂಡು ಓಡೋಗ್ಬಿಟ್ಟ. ಇನ್ನೂ ನಮ್ ಕೈಲಿ ಹುಡ್ಕಕ್ಕಾಗಲ್ಲ. ಅಭಿನ ಹೇಗ್ ಮನೆ ಕರ್ಸ್ಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತು. ಹೇಗ್ ಕಳಿಸ್ತೀರಾ? ವೆಯ್ಟ್ ಅಂಡ್ ಸಿ. ಜಾಜಿ ಜಾಜಿ ವಾಟ್ ಏನೇ ಇದು ಪೇಪರ್ ನಲ್ಲಿ ಈ ರೀತಿ ಆಡ್ ಆಗ್ತಿದ್ಯಾ? ಅದೇನಂತ ಓದಿ ಹೇಳ್ರಿ. ಡಿಯರ್ ಹಬಿ, ಎಲ್ಲಿದ್ರು ಮನೆಗ್ ಬೇಗ ಬನ್ನಿ, ನಿಮ್ಮನ್ನ ಲಂಡನ್ ಕರ್ಕೊಂಡು ಹೋಗಿ ನಿಮ್ ಕತ್ನ ರಿಪೇರಿ ಮಾಡಿಸ್ತೀನಿ. ಪಾಸ್ಪೋರ್ಟ್ ವೀಸಾ ರೆಡಿ ಇದೆ, ಹಾಗೆ ಅಲ್ಲಿಂದ ಹನಿಮೂನ್ ಮುಗಿಸ್ಕೊಂಡ್ ಬರೋಣ ಅಂತ ಹಾಕ್ತಿದ್ಯಲ್ಲ, ಯಾರಾದ್ರೂ ಪೇಪರ್ ನಲ್ಲಿ ಈ ರೀತಿ ಆಡ್ ಹಾಕ್ತಾರೇನೆ? ಪದ್ಮಿನಿ, ನನ್ ಹಬಿ ಈ ಆಡ್ ನ ನೋಡಿ ಎಲ್ಲೇನು ಓಡ್ ಬರ್ಲಿ ಅಂತ ಈ ರೀತಿ ಆಡ್ ಹಾಕ್ತೆ. ವಾಟ್ಸ್ ಯೋರ್ ಪ್ರಾಬ್ಲಮ್? ಜಾತಿಯವರೇ, ಜಾತಿಯವರೇ, ಮೈ ಗಾಡ್, ಹಬಿ ನೀವ್ ಬಂದ್ಬಿಟ್ರಾ? ನೀವು ಪತ್ರಿಕೆನಲ್ಲಿ ಜಾಹೀರಾತು ಹಾಕ್ಸಿದ್ರಲ್ವಾ, ಅದನ್ನ ನೋಡಿದ ತಕ್ಷಣ ಓಡೋಡ್ ಬಂದ್ಬಿಟ್ಟೆ ಕಣ್ರಿ. ಹಬಿ, ಆ ಆಡ್ ನ ನಾನೇ ಕೊಟ್ಟಿದ್ದೆ, ಚೆನ್ನಾಗಿದ್ಯಾ? ಅದು ತುಂಬಾ ಚೆನ್ನಾಗಿದೆ ಕಣ್ರಿ. ರೀ ಜಾಜಿ ಜಂಬಲ್ದಿನಿವ್ರೆ, ನೀವು ಇದ್ದಕ್ಕಿದ್ದಂಗೆ ದಿಢೀರ್ ಅಂತ ಬದಲಾಗ್ಬಿಟ್ರಲ್ಲ, ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗೋಯ್ತು ಕಣ್ರಿ. ರೀ, ನೀವು ನಿಜವಾಗ್ಲೂ ನನ್ನನ್ನು ಲಂಡನ್ಗೆ ಕರ್ಕೊಂಡು ಹೋಗ್ತೀರಾ? ಯಸ್ ಹಬಿ, ನೋಡಿ ಏ ಟಿಕೆಟ್ ಇಲ್ಲೇ ಇದೆ. ನಾವಿಬ್ರು ಲಂಡನ್ ಹೋಗೋಣ, ಚೆನ್ನಾಗಿ ಸುತ್ತಾಡೋಣ, ಆಮೇಲೆ ನಿಮ್ ಕತ್ ರಿಪೇರಿ ಮಾಡ್ಕೊಂಡ್ ಬರೋಣ. ಅಲ್ಲ, ಹೋಗೋದು ಹೋಗ್ತೀವಿ, ಲಂಡನ್ಗೆ ಯಾಕೆ ಹೋಗ್ಬೇಕು? ಸ್ವಿಟ್ಜರ್ಲೆಂಡ್ಗೆ ಹೋಗ್ಬಿಡೋಣ, ಹಾಗೆ ಬರ್ತಾ ಹನಿಮೂನ್ ಮುಗಿಸ್ಕೊಂಡ್ ಬರೋಣ. ಅಲ್ಲ ಹಬಿ, ನಿಮ್ ಕತ್ ರಿಪೇರಿ ಮಾಡಿಸ್ಬೇಕಾಗದ್ದು ಲಂಡನ್ ಅಲ್ಲಲ್ವಾ? ಅದ್ರ ಅವಶ್ಯಕತೆ ಈಗಿಲ್ಲ. Why? ನನ್ ಕತ್ತು ಸರಿ ಹೋಗ್ಬಿಟ್ಟಿದೆ ಕಣ್ರಿ, ನೋಡಿ. ಹಬಿ, ಯಾಕೆ ಈ ರೀತಿ ಡ್ರಾಮಾ ಮಾಡಿದ್ರಿ? ಅದು ಹೇಗಾದ್ರೂ ಮಾಡಿ ನಿಮ್ಮನ್ನ ಒಳಗೆ ಹಾಕೊಬೇಕು, ನಿಮ್ಮ ಜೊತೆ ಹನಿಮೂನ್ಗೆ ಹೋಗಿ ಬರ್ಬೇಕು ಅಂತ ನಾನು ಇಷ್ಟೆಲ್ಲ ನಾಟಕ ಮಾಡ್ಬಿಟ್ಟೆ ಕಣ್ರಿ. ನಾನು ಅಷ್ಟೇ, ನೀವ್ ಎಲ್ಲೇದ್ರು ಮನೆಗ್ ಬರ್ಬೇಕು ಅಂತ ಸುಳ್ಳು ಆಡ್ ಕೊಟ್ಟೆ.